ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಮಹೇಶ್ ಹೆಗಡೆ, ಪ್ರಧಾನ ಕಾರ್ಯದರ್ಶಿಯಾಗಿ ಲೋಕೇಶ್, ಉಪಾಧ್ಯಕ್ಷರಾಗಿ ರವಿ ನಾಯ್ಡು, ಕೋಶಾಧ್ಯಕ್ಷರಾಗಿ ಗಿರೀಶ್ ರಾಯ್ಕರ್ ಅವಿರೋಧ ಆಯ್ಕೆ. ನವೆಂಬರ್ 22ರಂದು ನಿವೃತ್ತ ನೌಕರರ ಸಂಘದ ಬೆಳ್ಳಿ ಹಬ್ಬ, ಬೆಳ್ಳಿ ಬೆರಗು ವಿಶೇಷಾಂಕ ಬಿಡುಗಡೆ. ಕಾರ್ಯಕ್ರಮ ಕುರಿತು ಉಮೇಶ್ ಹಿರೇನೆಲ್ಲೂರು, ಎಸ್ ಬಸವರಾಜ್ ಮಾಹಿತಿ. ಮಾರಿಕಾಂಬಾ ಸಮಿತಿಗೆ ಸಮಗಾರ ಸಮಾಜ ಸೂಚಿಸುವ ವ್ಯಕ್ತಿಗೆ ಸ್ಥಾನ ಕೊಡಿ, ಸಮಿತಿಯಲ್ಲಿ ಇಲ್ಲದವರಿಗೆ ಕೊಟ್ಟರೆ ಹೋರಾಟದ ಎಚ್ಚರಿಕೆ ನೀಡಿದ ಷಣ್ಮುಖ. ಈಗ ಸುದ್ದಿಯ ವಿವರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಗರ ತಾಲೂಕು ಶಾಖೆ ಅಧ್ಯಕ್ಷರಾಗಿ ಮಹೇಶ್ ಹೆಗಡೆ, ಉಪಾಧ್ಯಕ್ಷರಾಗಿ ರವಿ ನಾಯ್ಡು, ಪ್ರಧಾನ ಕಾರ್ಯದರ್ಶಿಯಾಗಿ ಲೋಕೇಶ್ ಕುಮಾರ್, ಖಜಾಂಚಿಯಾಗಿ ಗಿರೀಶ್ ರಾಯ್ಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ಸಂಘದ ಭವನದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ವೀಕ್ಷಕ ದೀಪಕ್ ಸಾಗರ್ ನೇತೃತ್ವದಲ್ಲಿ ಆಯ್ಕೆ ನಡೆಯಿತು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಜಿ ನಾಗೇಶ್, ಇಮ್ರಾನ್ ಸಾಗರ್, ಜಮೀಲ್ ಸಾಗರ್, ರಫೀಕೊಪ್ಪ, ಶಿವಕುಮಾರ್ ಗೌಡ, ನಾಗರಾಜ್, ಬಿಡಿ ರವಿಕುಮಾರ್, ಗಣೇಶ್ ಹಾರಿಗೆ, ವಸಂತ್ ನೀಚಡಿ, ವಸಂತ್ ಈಶ್ವರ್ಗೆರೆ, ಮಾವೆಂಸ ಪ್ರಸಾದ್ ಇನ್ನಿತರರು ಹಾಜರಿದ್ದರು. ನಿವೃತ್ತ ನೌಕರ ಸಂಘದ ಬೆಳ್ಳಿ ಹಬ್ಬದ ಅಂಗವಾಗಿ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಸನ್ಮಾನ ಕಾರ್ಯಕ್ರಮ ನವೆಂಬರ್ 22ರಂದು ಬೆಳಗ್ಗೆ 10ಕ್ಕೆ ಶೃಂಗೇರಿ ಶಂಕರಮಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಉಮೇಶ್ ಹಿರೇನೆಲ್ಲೂರು ತಿಳಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಂಘದ ಗೌರವಾಧ್ಯಕ್ಷ ಎಸ್ ಬಸವರಾಜ್ ಮಾತನಾಡಿದರು. ಸಂಘದ ಪ್ರಮುಖರಾದ ಸತ್ಯನಾರಾಯಣ್, ಸೋಮರಾಜ್, ಎಸ್ ಬಿ ರಘುನಾಥ್, ಸಿದ್ದನಾಯ್ಕ ಎ ಇನ್ನಿತರರು ಹಾಜರಿದ್ದರು. ಶಂಕರಮಠದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಮುಖ್ಯ ಅತಿಥಿಗಳನ್ನು ಕರೆದಿದ್ದೀವಿ. ಈ ಉದ್ಘಾಟನೆ ಮಾಡಲಿಕ್ಕೆ ನಾವು ತಿಮ್ಮಪ್ಪನವರು ಬರ್ತಾ ಇದ್ದಾರೆ. ಹಾಗೆ ಗೌರವ ಮುಖ್ಯ ಅತಿಥಿಗಳಾಗಿ ಬಿ.ವೈ. ರಾಘವೇಂದ್ರ ಅವರು ಬರ್ತಾ ಇದ್ದಾರೆ. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಬರ್ತಾ ಇದ್ದಾರೆ. ಬರ್ತೀವಿ ಅಂತ ಮಾತನಾಡಿದ್ದಾರೆ. ಈಗ ನಮ್ಮೊಂದು ಪುಸ್ತಕವನ್ನು ನಾವು ಈಗಾಗಲೇ ಹೊರತಾ ಇದ್ದೀವಿ. ಇದರ ಬಿಡುಗಡೆಯನ್ನು ಗೋಪಾಲಕೃಷ್ಣ ಅವರು ನಮ್ಮ ಶಾಸಕರು ಬಿಡುಗಡೆ ಮಾಡಿಕೊಂಡಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ ಭೈರಪ್ಪನವರು ಬರ್ತಾ ಇದ್ದಾರೆ. ಉಪಸ್ಥಿತಿಯಲ್ಲಿ ಅಶ್ವಿನಿ ಕುಮಾರ್ ಅವರು ಇರ್ತಾರೆ, ವೀರೇಂದ್ರ ಕುಮಾರ್ AC ಅವರು ಇರ್ತಾರೆ, ಡಿ ಪರಮೇಶ್ವರಪ್ಪ ಪಂಚಮಪ್ಪ ಇರ್ತಾರೆ, BEO ಆಗಿರ್ತಾರೆ. ಕೊನೆಗೆ ವಾಸ ನಂಜನಸ್ವಾಮಿ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಇರ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಪುಸ್ತಕವನ್ನು ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡತಕ್ಕಂಥ ಬಂದಗದ್ದೆ ಗಣೇಶ್ ಅವರು ನಮ್ಮ ಜೊತೆಯಲ್ಲಿರ್ತಾರೆ. ಕೊನೆಗೆ ಸಣ್ಣದೊಂದು ಉಪನ್ಯಾಸವನ್ನು, ಇದು ಉಪನ್ಯಾಸ ಅಂದರೆ ಹಿರಿಯರನ್ನು ಕುರಿತು ಮಾತಾಡಬೇಡಿ. ನೀವು ಈಗ 25 ವರ್ಷಗಳ ಕಾಲ ಈ ಸಂಸ್ಥೆ ಹೇಗೆ ಕಟ್ಟಿ ಬೆಳೆಸಿದ್ದೀವಿ, ಇದರ ಕ್ರಿಯಾಶೀಲತೆ ಏನು ಅನ್ನೋದರ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಗ್ರಹಿಸಿ ನೀವು ಒಂದು 10 ನಿಮಿಷಗಳ ಕಾಲ ಒಂದು ಉಪನ್ಯಾಸ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಅದಕ್ಕಾಗಿ ಅವರು ಆಗಮಿಸ್ತಾ ಇದ್ದಾರೆ. ನನ್ನ ಅಧ್ಯಕ್ಷತೆ ಒಳಗಿದ್ದ ನೆಟ್ಟಲ್ಲಿ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ 22ನೇ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಬರಬೇಕು, ನಮ್ಮ ಸುದ್ದಿಯನ್ನು ಬಿತ್ತರಿಸಬೇಕು. ನೀವು ನಾವು ಹೇಳ್ಕೊಂಡು ಭೀಮಾಚಾರ್ಯ ಅವರು ಈ ಸಂಘವನ್ನು ಸ್ಥಾಪನೆ ಮಾಡಿದರು. ನಂತರದಲ್ಲಿ ಕಾರಣಾಂತರದಿಂದ ಅದು ಸ್ಥಗಿತಗೊಂಡಿತ್ತು. ನಂತರದಲ್ಲಿ 2008 ನಂತರ ವೇಗ ಸಿಕ್ಕಿತ್ತು. ನಾವು ಅವರು ಕಟ್ಟಿರ್ತಕ್ಕಂಥ ಸಂಘವನ್ನು ನಡೆಸ್ಕೊಂಡು ಬಂದಿದ್ವಿ. ಇಲ್ಲಿ 2015ರಲ್ಲೂ ಕೂಡ ಒಂದು ತಾಲೂಕು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ವಿ. ಮತ್ತು ನಂತರದಲ್ಲಿ ಈಗ 25 ವರ್ಷಗಳ ಬೆಳ್ಳಿ ಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ಯೋಗ ನಮ್ಮ ಪಾಲಿಗೆ ಬಂದಿದೆ. ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಇದನ್ನು ಆಚರಣೆ ಮಾಡಬೇಕು ಅಂತ ಪ್ರತಿಷ್ಠಿಸಿದ್ದೀವಿ. ದಯಮಾಡಿ ನಾವೆಲ್ಲರೂ ಭಾಗವಹಿಸಬೇಕು. ಸ್ವಲ್ಪ ನಮ್ಮ ಬಗ್ಗೆ ಕಾಳಜಿಯಿಂದ ಸ್ವಲ್ಪ ಪ್ರಚಾರವನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಬರುವ ರೀತಿಯಲ್ಲಿ ಸಮಗಾರ ಸಮಾಜದ ಸದಸ್ಯರಲ್ಲದವರು ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದಲ್ಲಿ ತೂರಿಕೊಳ್ಳುವ ಪ್ರಯತ್ನ ನಡೆಸುತ್ತಿರುವುದನ್ನು ತಾಲೂಕು ಸಮಗಾರ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದು ಮಾರಿಕಾಂಬಾ ಸಮಗಾರ ಸಮಾಜದ ಕಾರ್ಯದರ್ಶಿ ಷಣ್ಮುಖ ತಿಳಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಮಂಜಪ್ಪ ಎಸ್, ಗಂಗಾಧರ್, ಯೋಗೇಶ್, ಬಾಬಣ್ಣ, ಮೋಹನ್, ನಟರಾಜ್ ಇನ್ನಿತರರು ಹಾಜರಿದ್ದರು. ದೇವಿ ಶ್ರೀ ಮಾರಿಕಾಂಬೆಯ ಜಾತ್ರೆಯ ಒಂದು ಸಮಯದಲ್ಲಿ ಒಟ್ಟು ಪಂಗಡಗಳಾಗಿ 8 ಪಂಗಡಗಳಾಗಿ ಅವರು ಗಣನೆ ತೆಗೆದುಕೊಂಡಿರ್ತಾರೆ. ಅದರಲ್ಲಿ ಎಲ್ಲ ಸಮುದಾಯದ ವರ್ಗದವರಿಗೂ
ಕೆಲಸ ಕಾರ್ಯಗಳಿಗಾಗಿ ಇವರು ಅವಕಾಶವನ್ನು ಕೊಟ್ಟಿರ್ತಾರೆ. ಈ ಅವಕಾಶದಲ್ಲಿ ಮುಖ್ಯವಾಗಿ ಪ್ರಪ್ರಥಮವಾಗಿ ಸಮಗಾರ ಸಮಾಜದ ಹಾಗೂ ಸಮಗಾರ ಬಾಂಧವರಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೂ ಮೊದಲು ಇತಿಹಾಸದಂತೆ ಮಾರಿಕಾಂಬಾ ದೇವಿ ಪ್ರತಿಷ್ಠಾನದಿಂದ ಚಮ್ಮಾರವರ ಮನೆಗೆ ಬಂದು ಹೋತರಾಜ ಹಾಗೂ ಚಿಕ್ಕಮ್ಮ ಮತ್ತು ಜೋಳಗಿ ಜೋಗಯ್ಯ ಇವರು ಆಗಮಿಸ್ತಾರೆ. ಇವರ ಆಗಮನವನ್ನು ನಮ್ಮ ಸಮಾಜದ ಪ್ರಮುಖ ಮನೆಯಾದಂಥ ಶ್ರೀಯುತ ಎಸ್ ಮಂಜಪ್ಪ ಇವರ ಮನೆಯಲ್ಲಿ ನೆರವೇರುತ್ತೆ. ಸಮಾಜದ ಬಾಂಧವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ತಾ ಇದ್ದಾರೆ. ಪ್ರಥಮವಾಗಿ ಅವರಿಗೆ ದೇವಿ ಆಹ್ವಾನ ಯಾವುದೇ ಹೋತರಾಜ್ ಅವರಿಗೆ ಚಮ್ಮಾರರ ಮನೆಯಲ್ಲಿ ಇತಿಹಾಸದಲ್ಲಿ ಈ ಚಮ್ಮಾರರ ಮನೆಯಲ್ಲಿ ಇತಿಹಾಸದಲ್ಲಿ ಬಂದಾಗ ಅವರಿಗೆ ಚರ್ಮದ ನೀರನ್ನು ಸಿಂಪಡಿಸಿ ದೇವಿ ಆಹ್ವಾನೆಯನ್ನ ನಾವು ಶಾಂತಗೊಳಿಸ್ತಾ ಇದ್ದೇವೆ. ಹಾಗೆ ಬಂದಂಥ ಎಲ್ಲ ಭಕ್ತರಿಗೂ ಕಾಣಿಕೆ ಮತ್ತು ಅವರಿಗೆ ಉಡಿ ತುಂಬುವುದಾಗಲಿ ಇತ್ಯಾದಿ ಇತ್ಯಾದಿ ಸತ್ಕಾರಗಳನ್ನು ಮಾಡಿ ಅವರಿಗೆ ನಾವು ದೇವಿ ಜಾತ್ರಾ ಮಹೋತ್ಸವಕ್ಕೆ ಅನುವು ಮಾಡಿಕೊಡ್ತೇವೆ. ಇದು ಪ್ರತೀತಿಯಾಗಿ ಬಂದಂಥ ಕಾರ್ಯಕ್ರಮ. ಹೀಗೆ ಮುಂದುವರೆದು ಇತ್ತೀಚಿನ ದಿನಗಳಲ್ಲಿ ಬೇರೆ ಸಮಾಜದವರು ನಾವು ಸಮಗಾರರೇ, ನಮಗೂ ಅವಕಾಶ ಕೊಡಿ, ಈಗ ಚುನಾವಣೆ ಬಂದಿರೋದ್ರಿಂದ ಚುನಾವಣಾ ಒಂದು ರಾಜಕೀಯ ಪ್ರಕ್ರಿಯೆ ನೆರವೇರಿಸಿಕೊಳ್ಳಲಿಕ್ಕೆ ತಮ್ಮ ಸ್ವಕಾರ್ಯ ಮಾಡಿಕೊಳ್ಳಲಿಕ್ಕೆ ಈ ರೀತಿಯಾಗಿ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ನ್ಯಾಸ ಮಂಡಳಿಯವರಿಗೆ. ನಾವು ಸಮಗಾರರೇ. ಹಾಗೆ ನಾವು ಏನು ಮಾಡಿದ್ದೀವಿ ಅಂದರೆ ಮುಖ್ಯವಾಗಿ ನಮ್ಮ ಸಮಾಜದ ಒಗ್ಗಟ್ಟಿನ ವಿಚಾರದಲ್ಲಿ ಯಾವುದೇ ಲೋಪ ಇಲ್ಲದ ಹಾಗೆ ಸಭೆಯನ್ನು ನಡೆಸಿ ಒಕ್ಕೋರಲಿಂದ ಅವಿರೋಧ ಆಯ್ಕೆಯಾಗಿ ಒಬ್ಬರನ್ನ ನೇಮಕ ಮಾಡಿದ್ವಿ. ಮುಂದುವರೆದು ಮುಖ್ಯವಾಗಿ ಈ ದಿನದ ಪತ್ರಿಕೆಯಲ್ಲಿ ಪ್ರಕಟಣೆಗಾಗಿ ತಿಳಿಸ್ತಾ ಇರೋ ವಿಚಾರ, ಸಮಾಜದ ಜನಾಂಗದ ಹೆಸರು ದುರ್ಬಳಕೆ ಆಗಿದೆ. ಅದನ್ನು ಇಡೀ ಸಮಾಜ ಒಕ್ಕೋರಲಿನಿಂದ ಖಂಡಿಸುತ್ತೇವೆ. ಪ್ರತಿಷ್ಠಾನಕ್ಕೆ ಬೇರೆ ಕೋಮಿನವರಿಂದ ದಿಕ್ಕು ತಪ್ಪಿಸುವ ತಂತ್ರ ನಡೆಯುತ್ತಿದೆ. ಸಾಗರ ಪಟ್ಟಣ ವ್ಯಾಪ್ತಿಯಲ್ಲಿ ನಮ್ಮ ಸಮಗಾರ ಸಮಾಜ ಹೊರತುಪಡಿಸಿ ಬೇರೆ ಯಾವುದೇ ಸಮಾಜ ಇಲ್ಲ. ಇದಕ್ಕೆ ನಿರ್ದೇಶನದಂತೆ ಸುಮಾರು 80 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಮಾಡಿರುವ ಸೇವೆ ಇರುತ್ತದೆ. ಇದಕ್ಕೆ ಮಾರಿಕಾಂಬಾ ದೇವಿ ಕಮಿಟಿಯಲ್ಲಿ ದಾಖಲೆಗಳೂ ಇವೆ. ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದವರು ಸಮಗಾರ ಸಮಾಜದವರೇ ಎಂದು ಸುಳ್ಳು ಮಾಹಿತಿಯ ನಾಮಪತ್ರ ಸಲ್ಲಿಸಿರುವ ಶೇಷಪ್ಪ ಪಾಲೇಕರ್ ಇವರ ನಾಮಪತ್ರವನ್ನು ಸ್ವೀಕರಿಸುವುದರ ಮೂಲಕ ಜನಾಂಗದವರಲ್ಲಿ ಗೊಂದಲವನ್ನುಂಟು ಮಾಡಿರುವುದು ಖಂಡಿಸುತ್ತೇವೆ. ಈಗ ಸಮಗಾರ ಎಂದು ನಾಮಪತ್ರ ಸಲ್ಲಿಸಿರುವ ಶೇಷಪ್ಪ ಪಾಲೇಕರ್ ನಮ್ಮ ಸಮಾಜದ ಸದಸ್ಯರೇ ಅಲ್ಲ. ನಮ್ಮ ಸಮಾಜದಿಂದ ಯಾವುದೇ ಸ್ಪರ್ಧಾಳುಗಳಿಲ್ಲ. ಸಮಾಜವು ಒಕ್ಕೋರಲಿನಿಂದ ಅಂತಿಮವಾಗಿ ಎನ್ ಮೋಹನ್ ಇವರನ್ನು ಅವಿರೋಧವಾಗಿ ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.